ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ದಾಲ್ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ತೊಗರಿಬೇಳೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಗಡ್ಡೆ, ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಇಷ್ಟು ಅರಿಶಿನ ತೊಗೊಂಡು ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸಾಂಬಾರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ನೀರೆಲ್ಲ ಹಾಕೊಂಡಾದ್ಮೇಲೆ ನಾನು ತೊಗರಿಬೇಳೆ ತೊಗೊಂಡಿಟ್ಕೊಂಡಿದ್ನಲ್ಲ, ತೊಳೆದಿಟ್ಕೊಂಡಿದ್ದೆ ತೊಗರಿಬೇಳೆನ ಹಾಕೋತಾಯಿದ್ದೀನಿ. ಹಾಕೊಂಡಾದ್ಮೇಲೆ ಸೊಪ್ಪನ್ನ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ದೀನಿ. ಎಲ್ಲನೂ ಹಾಕೊಂಡಾದ್ಮೇಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಲ್ವ, ಉಪ್ಪು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಆಗೋಷ್ಟು. ನಾನು ಬೆಳ್ಳುಳ್ಳಿ ಬಿಡಿಸಿಲ್ಲ, ಹಂಗೆ ಹಾಕೋತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಬಿಡಿಸ್ಕೊಬೋದು, ಇಲ್ಲ ಹಂಗೆ ಹಾಕ್ಕೊಳ್ಳಿ. ಇವಾಗ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೋತಾಯಿದ್ದೀನಿ. ಅರಿಶಿನ ಹಾಕೊಂಡಾದ್ಮೇಲೆ ಸ್ವಲ್ಪ ತಿರುಗಿಸ್ಬಿಟ್ಟು ನಾನು ಇವಾಗ ಮುಚ್ತಾಯಿದ್ದೀನಿ, ಅಂದರೆ ವಿಜಿಲ್ ಹಾಕೋತಾಯಿದ್ದೀನಿ. ವಿಜಿಲ್ ಒಂದು 3ರಿಂದ 4 ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಅದು, ಎಷ್ಟು ನಿಮಗೆ ಅನುಕೂಲ ತಗ್ದಂಗೆ. ಇವಾಗ ವಿಜಿಲ್ ನನಗೆ 4 ಬೇಕಿತ್ತು, ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಆಗಿದೆ, ವಿಜಿಲ್ ಆಗಿದೆ. ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡ್ತಾಯಿದ್ದೀನಿ. ತಣ್ಣಗಾಗಿದೆ. ಇವಾಗ ನಾನು ತೆಗೆದುಬಿಟ್ಟು ಇವಾಗ ನೀರೆಲ್ಲ ಬಸಿದ್ಬಿಟ್ಟು ಇವಾಗ ಅದನ್ನು ಸೊಪ್ಪು ಬೇಳೆ ಇರುತ್ತಲ್ವ ಅದನ್ನು ನಾನು ಮಸ್ಕೊತೀನಿ. ನಿಮ್ಮ ಮಸೀರಿದ್ರೆ ಮಸೀರಿ, ಇಲ್ಲ ಅಂತಂದರೆ ಒಂದು ಚೌಟಲ್ಲಿ ಕೂಡ ಮಸಿಬೋದು, ಪರವಾಗಿಲ್ಲ. ಸಣ್ಣಗೆ ಮೆಸಿದ್ರೆ ಸಾಕು. ನೋಡಿ ಈ ಕ್ವಾಂಟಿಟಿಯಲ್ಲಿ ಸಣ್ಣಗೆ ಮಸ್ತಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೋತೀನಿ, ಎಲ್ಲ ಮಸ್ಕೊಂಡು ಇಟ್ಕೊಂಡಿದ್ದೀನಲ್ಲ. ಇವಾಗ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಒಂದು ಪಾತ್ರೆ ತೊಗೊಂಡು ಸ್ಟವ್ ಆನ್ ಮಾಡಿ ಇಟ್ಕೊಂಡು ಪಾತ್ರೆ ಕಾಯಕ್ಕೆ ಇಟ್ಬಿಟ್ಟು ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಒಗ್ಗರಣೆಗೆ. ಅದು ಹಾಕೊಂಡಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ನಿಮಗೆ ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ನಮಗೆ ಜಾಸ್ತಿ ಬೇಕು, ಅದಕ್ಕೆ ನಾನು 4ರಿಂದ 5 ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಅದನ್ನು ನಾನು ಯೂಸ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕೋತಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಮೆತ್ತಗಾಗಬೇಕು. ಅದಾದಮೇಲೆ ಟೊಮೊಟೊ ಹಾಕೋತಿದ್ದೀನಿ. ಟೊಮೊಟೊ ಹಾಕೊಂಡಾದ್ಮೇಲೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಅದನ್ನು ಸ್ವಲ್ಪ ಮೆತ್ತಗಾಗಬೇಕು. ಎರಡೂ ಮೆತ್ತಗಾದಾದಮೇಲೆ ನಾವು ನೋಡಿ ಈ ಥರ ಆಗಬೇಕು, ಎಲ್ಲನೂ ಮೆತ್ತಗಾಗುತ್ತೆ. ಆವಾಗ ನಾವು ಈಗ ಬಸ್ದು ಇಟ್ಕೊಂಡಿದ್ವಲ್ಲ ಬೇಳೆ ನೀರು, ಆಮೇಲೆ ಬೇಳೆ ಎಲ್ಲ ಮಸ್ತ್ ಇಟ್ಕೊಂಡಿದ್ವಲ್ಲ ಸೊಪ್ಪು ಅದೆಲ್ಲ, ಅದನ್ನು ಹಾಕ್ಕೊಂಡು ತಿರುಗಿಸ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಇವಾಗ ಸಕ್ಕತ್ತಾಗಿ ಬಂದಿದೆ. ನಾನು ಸ್ವಲ್ಪ ನೀರು ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಬೇಯಕ್ಕೆ ಬಿಡಿ. ನಾನು ಸಾಕು ಇಷ್ಟೇ. 2-3 ಸಲ ನೀಟಾಗಿ ತಿರುಗಿಸ್ಕೊಂಡು ಈಗ ನಾನು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಬೇಯ್ತಾಯಿದೆ, ಎಷ್ಟು ಸಕ್ಕತ್ತಾಗಿ ಬೇಯ್ತಿದೆ ನೋಡಿ, ಚೆನ್ನಾಗಿ ಬೇಯ್ತಿದೆ. ಸೂಪರಾಗಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಮೆಂತ್ಯ ಸೊಪ್ಪು ಅಂತೂ ಮೈಗೆ ತುಂಬಾ ಒಳ್ಳೆಯದು. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ತಪ್ಪದೆ. ನೋಡಿ ಲಾಸ್ಟಿಗೆ ಆಗಿದೆ. ಇವಾಗ ನಾನು ಊಟಕ್ಕೆ ಬಡಿಸ್ಕೊತಾಯಿದ್ದೀನಿ. ಬಿಸಿ ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ. ಬಿಸಿ ಅನ್ನ ಮಾಡಿದ್ದೆ. ಬಿಸಿ ಅನ್ನ ಮಾಡಿಕೊಂಡು ಇವಾಗ ಸಾಂಬಾರು ಹಾಕೋತಾಯಿದ್ದೀನಿ. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದರೆ ಸಾಂಬಾರು, ರುಚಿಯಾಗಿತ್ತು ಸಾಂಬಾರು ಮಾತ್ರ. ಇದಕ್ಕೆ ಪಾಲಕ್ಕೆ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದರೆ ಮೆಂತ್ಯ ಸೊಪ್ಪಿಂದನೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.